ಹೆದ್ರಿಕೆ ಬೇಡ ಗಿಡ್ಡಮ್ಮ. ಅದೇನಾಗುತ್ತಾಗ್ಲಿ ಧೈರ್ಯವಾಗಿರು. ಅದೇನಾಗುತ್ತಾಗ್ಲಿ, ನಾನು ಧೈರ್ಯವಾಗಿರ್ತೀನಿ ಬಿಡು. ನನಗೆ ಗೊತ್ತೈತೆ ಏನು ಮಾಡಬೇಕು, ಏನು ಮಾತಾಡಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ಮಾತಾಡ್ತೀನಿ. ನಾನು ಅಲ್ಲೇನೆ ಎಲ್ಲ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದೀನಿ ಕರ್ಜಮಕಯ್ಯ. ಅವಳು ದೇವ್ರ ಮೇಲೆ ಪ್ರಮಾಣ ಮಾಡಿಸ್ತಾರೆ. ಅವಾಗ ನೀನು ಮನಸ್ನಾಗೆ ಒಂದು ಅನ್ಕ, ಬಾಯಾಗ ಒಂದೇಳು. ಮನಸ್ನಾಗೆ ತಪ್ಪ ಅಂತ ಅನ್ಕ. ನನಗೆ ಗೊತ್ತೈತೆ ಅದು ಯಾರನ್ನ ಕರ್ಕೊಬತ್ತಾಳೆ, ಕರ್ಕೊಬರ್ಲಿ ನೋಡೋಣ. ಬಾ 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 ಅಂತ ಹೇಳಿ ಕರ್ಕೊಂಬಂದವಳೆ. ಬಂದಿದ್ದೀನಿ, ಅದೇನು ಮಾಡ್ತಾಳೆ ನೋಡೋಣ. ಏನು ಕಮ್ಮಿ ಆಗೈತೆ ಬಿಡು, ಮಸ್ತಾಗೈತೆ. ಏನು 4 ಸೈಟ್ ಇದ್ದಾವೆ. ಏನು ಹಂಗೆ ಒಬ್ಬೊಬ್ಬ. ಅದಕ್ಕೆ ಏನು ಕೊಡಬೇಕು ಅಂತ ನಾನೊಂದು 50,000 ಇಸ್ಕೋಬೇಕಾಗಿತ್ತು. 50,000 ಅಲ್ಲ, ಲಕ್ಷನೇ ಇಸ್ಕೋಬೇಕಾಗಿತ್ತು ನೀನು. 1,00,000 ರೂಪಾಯಿ ದುಡ್ಡು ಇಸ್ಕೊಂಡು ಇಲ್ಲಮ್ಮ ಕೊಟ್ಟೆ ಅಂತೇಳಿ ಇವತ್ತು ಹೇಳ್ದಂಗೆ ಹೇಳ್ಬೋದಾಗಿತ್ತು ಸುಮ್ಮನೆ. ಅವತ್ತೇ ತಾಮಂದು ಕೊಟ್ಟಿದ್ದೀನಿ ಅಂತ. ಮತ್ತೆ ಹೆಂಗೋ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ರ, ಅದಕ್ಕೆ ಹೆಂಗ ಇದನ್ನು ಒಂದು ಹೇಳ್ಬೋದಾಗಿತ್ತು ಹಿಂಗೆ. ನೋಡು, ನೀವಿಬ್ಬರು ಜಗಳ ಮಾಡ್ಕೊಂತಿದ್ರಿ, ಏನೋ ನಾವನೇ ತಾಂಡೋದ್ನೋ ಏನೋ ಯಾರಿಗೆ ಗೊತ್ತು. ನಿನ್ನ ಗಂಡನೇ ತಾಂಡೋಗಿರ್ಬೋದೇನೋ ಅಂತ ಅನ್ಬೋದಾಗಿತ್ತಲ್ವಿ. ನಾನು 1,00,000 ದುಡ್ಡು ಇಸ್ಕೋಬೇಕಾಯ್ತು ಸುಮ್ಮನೆ. ನೋಡಿ ಕರಿತಾ ಇದ್ದಾರಲ್ಲ ಹೋಗೋಣ. ಏನೋ ಹಂಗೆ ಯಪ್ಪ ನಾನೇನೋ ಒಳ್ಳೆಯಳು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಮತ್ತೆ ಗಂಡಿಂತ ಬದುಕು ಮಾಡಿರ್ತಾಗ. ಗಂಡಿಂದ ನಾವು ಒಂದಿಟ್ಟು ನ್ಯಾಯದಾನ ಆಗಿದ್ರೆ ಎಣ್ಣೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಇವಳನ್ನ. ಮತ್ತೆ ಅವನಂಗೆ ಮಾಡಿರೋದೇ ವಾಸಿ. ನೀನು ಯಾವಾಗ ಇಂಥ ಜಂಬ ಮಾಡಕ್ಕೆ ನಿಂತ್ಕೊಂಡ್ಲು, ಅದಕ್ಕೆ ಸರಿಯಾಗಿ ಮಾಡೋದು. ಅಯ್ಯೋ, ಇನ್ನೂ ಒಂದಿಟ್ಟು ಸರಿಯಾಗಿದ್ದಿದ್ರೆ ಅವನು ಇನ್ನಂಥ ಕೆಲಸ ಮಾಡಲಿಲ್ಲ ಅಂದಿದ್ರೆ ಇನ್ನೂ ಇವಳನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ಸರಿಯಾಗಿ ಮಾಡೋದು ಅಪ್ರವಿ. ಕಾಲೇ ದೇವ್ರು ಯಾರಿಗೇನು ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡ್ತಾನೆ. ಏನು ನೋಡೋಣ, ಅದೆಲ್ಲ ಏನಾಗುತ್ತಾ ಇಲ್ಲಿ ನೋಡೇ ಬಿಡೋಣ ಅಂತೇಳಿ ದೇವರು ನೋಡ್ತಿರ್ತಾನೆ ಮೇಲಬ್ಬ. ಅದಕ್ಕೆ ಮತ್ತೆ ಸರಿಯಾಗಿ ಹಿಂಗೆ ಆಗಿರೋದು. ಮಗಳು ನೋಡಿರಿ ಹಿಂಗೆ, ತನ್ವಿ ಜೀವನ ನೋಡಿದ್ರೆ ಹಿಂಗಾಯ್ತು. ಇವನು ನೋಡಿದ್ರೆ ಪ್ರವೀಣ ಇಂಥ ಕೆಲಸ ಮಾಡ್ದೆ, ಸರಿಯಾಗಾಯ್ತು. ಒಂದ್ರ ಮೇಲೆ ಒಂದು ಸಮಸ್ಯೆ ಆತಲ್ಲ. ಅದಕ್ಕೆ ನಾವಿಂದ ನಾವು ಒಳ್ಳೇದು ಹೇಳ್ತಿದ್ವಿ. ಒಳ್ಳೇದು ಹೇಳೋಕ್ಕೆ ಎಲ್ಲ ಇತ್ತು ಕಾಲ. ನಾವೇನೋ ಬೇಡಮ್ಮ, ನೀವಿಬ್ರು ಚೆನ್ನಾಗಿರ್ಬೇಕು ಆಡ್ಕೆ ಮಾರ ಮುಂದೆ ಅಂತೇಳಿ ನಾವು ಹಿಂಗೆಲ್ಲ ಹೇಳಿದ್ವಿ ಬುದ್ಧಿನ. ಹಂಗಂದ್ರೆ ಅವಳಿಗೆ ಅರ್ಥವಾಗ್ದಿಲ್ಲದ. ಬಾರಮ್ಮ ಗಿಡಮ್ಮ, ಬೇಗ ಬಾರಮ್ಮ. ಬಂದೆ ಗೌಡ್ರೆ, ಬಂದೆ. ಏನು ಗೌಡ್ರೆ, ಯಾಕೆ? ಋತಮ್ಮ ಕರ್ಕೊಂಡು ಬಂದೈತೆ. ಏನಮ್ಮ, ಏನೋ ದುಡ್ಡು ಇಸ್ಕೊಂಡು ಕೊಡೋದಿಲ್ಲ, ಅಲ್ಲೇ ಕೊಟ್ಟಿದ್ದೀನಿ ಅಂತೇಳಿ ಏನೋ ವಾದ ಮಾಡ್ತೀಯಂತೆ. ಅದಕ್ಕೆ ನನಗೆ ದುಡ್ಡು ಕೊಟ್ಟಿಲ್ಲ ಅಂತ ಅಮ್ಮ ಹೇಳ್ತಾ ಐತೆ. ಇಲ್ಲ ಗೌಡ್ರೆ, ಖಂಡಿತ ಕೊಟ್ಟಿದ್ದೀನಿ. ಅವಳಿಗೆ ನೆನಪಿಲ್ಲ, ಬೇಕಾದ್ರೆ ಕರೆ ಜಮಕಾಯ್ತು ಕೇಳ್ರಿ. ಅವತ್ತು ಶುಕ್ರವಾರ ದಿನ ಬೈನಾಗ 5:30 6 ಗಂಟೆ ಹಂಗೆ ಹೋಗಿ ಕೊಟ್ಟು ಬಂದಿದ್ದೀನಿ. ಬಿಡಾತ ಶುಕ್ರವಾರ ನಾಳೆ ಕೊಡೋಣ ಅಂತ ಅನ್ಕೊಂಡಿದ್ದೆ. ಬೇಡ ತೆಗಿ ಪಾಪ, ನನಗೆ ಎಮರ್ಜೆನ್ಸಿ ಕೊಟ್ಟವಳೆ, ಕೊಡಬೇಕು ಅಂತ ಹೇಳಿ ನಾನು ತಾಂಡೋಗಿ ಕೊಟ್ಟು ಬಂದಿದ್ದೀನಿ ಗೌಡ್ರೆ. ಇಲ್ಲ ಗೌಡ್ರೆ, ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇತ್ತಲ್ಲಮ್ಮ. ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಗೌಡ್ರೆ, ಆದ್ರೂ ನಾವು ನಂಬಲ್ಲ. ದೇವ್ರ ಮೇಲೆ ಪ್ರಮಾಣ ಮಾಡಕ್ಕೆ ಹೇಳ್ರಿ. ದೇವ್ರ ಮೇಲೆ ಹಣೆಗೂ ನಾನು ಕೊಟ್ಟಿದ್ದೀನಿ ಅಂತ. ದೇವ್ರ ಮೇಲೆ ಹಣೆ ಕೊಟ್ಟಿದ್ದೀನಿ ಅಂತಾಳಲ್ಲ. ಈಗ ಈ ದೇವ್ರ ಗುಡಿ ಸನ್ನಿಧಿಗೆ ಹಣೆ ಪ್ರಮಾಣ ಮಾಡಲಿ ನೋಡೋಣ. ಈಗ ಮಾಡಲಿ. ಇರಾ ಕೊಟ್ಟಿಲ್ಲ ಅಂದರೆ ಕೊಟ್ಟಿಲ್ಲ ಅಂತ ಹೇಳೋಳು. ಹಿಂಗೆ ಯಾಕೆ ಹೇಳ್ಬೇಕು? ಹಿಂಗೆ ಹೇಳ್ಬಾರ್ದು ಪಾಪ. ಹಿಂಗೆ ಹೇಳಿರಿ ಅವ್ರಿಗೂ ಏನೋ ಒಂದು 4 ಕಾಸು ಏನೋ ಒಂದು ಕಷ್ಟಪಟ್ಟು ಉಳಿಸ್ಕೋಬೇಕು ಅಂಬೋದು ಅವ್ರಿಗೂ ಇರಲ್ವೇ? ನೋಡ್ಗಿಡಮ್ಮ, ನೀನು ಕೊಟ್ಟಿದ್ದೀನಿ ಅಂತ ನೀನು ಹೇಳ್ತೀಯ, ಕೊಟ್ಟಿಲ್ಲ ಅಂತ ಋತಮ್ ಹೇಳ್ತಾ ಐತೆ. ಅದಕ್ಕೆ ನೋಡಮ್ಮ, ನೆನಪು ಮಾಡ್ಕೆ. ಕೊಟ್ಟಿಲ್ಲ ಅಂದರೆ ಈಗಲೇ ಹೇಳ್ಬಿಡು ಕೊಟ್ಟಿಲ್ಲ ಅಂತ. ಇಲ್ಲ ದೇವ್ರ ಮೇಲೆ ಪ್ರಮಾಣ ಮಾಡು. ದೇವ್ರ ಮೇಲೆ ಪ್ರಮಾಣ ಮಾಡಿ, ನಾನು ಏನೇ ಅಂದ್ರೂ ನಾನು ಏನೋ ಸುಳ್ಳು ಹೇಳಲ್ಲ, ನಾನು ಇರೋದು ಹೇಳ್ತೀನಿ. ನಾನು ಋತುನ್ಗೆ ಶುಕ್ರವಾರ ದಿನನೇ ತಗೊಂಡೋಗಿ 30,000 ರೂಪಾಯಿ ದುಡ್ಡು ಕೊಟ್ಬಿಟ್ಟೆ ಅಂತ ಹೇಳಿ ದೇವಿ ಮೇಲೆ ಪ್ರಮಾಣ ಮಾಡಿಬಿಡಮ್ಮ. ಪ್ರಮಾಣ ಮಾಡು. ಈಗ ದೇವ್ರ ಗುಡಿಯಾಗ ಇದೆಯಾ ದೇವಿ ಗುಡಿ ಮುಂದೆ ನೀನು ಪ್ರಮಾಣ ಮಾಡಿಬಿಡು. ಅಷ್ಟು ಸುಲಭವಾಗಿ ತಿಳ್ಕೊಬೇಡ. ಎಂಥ ಶಕ್ತಿವಂತೆ ದೇವಿ ಅಂತೇಳಿ ನಿನಗೇನು ಗೊತ್ತಿಲ್ಲ. ದೇವಿ ಅಂತಂದರೆ ಏನೋ ಅಂತ ಅನ್ಕೊಂಡಿರ್ಬೋದು ನೀನು. ನೀನು ಇರೋದೇನೈತೆ ಹೇಳ್ಬೇಕು. ಸುಮ್ಮನೆ ಆಮೇಲೆ ಪಶ್ಚಾತ್ತಾಪ ಪಡ್ಬೇಡ. ನೀನು ನೋಡು, ನಮ್ಮ ಊರಿನ ಗ್ರಾಮ ದೇವತೆ ಅಷ್ಟು ಸುಲಭ ಅಲ್ಲ. ದೇವಿ ಅಂತಂದರೆ ಗೊತ್ತೈತೆ ನಿನಗೆ ಎಷ್ಟು ಪವರ್ಫುಲ್ ದೇವರು ಅಂತ. ಪ್ರಮಾಣ ಮಾಡಿಬಿಟ್ಟು ನಾನು ಕೊಟ್ಟಿದ್ದೀನಿ ಋತುನ್ಗೆ 30,000 ದುಡ್ಡ ಇಸ್ಕೊಂಡು ನಾನು ವಾಪಸ್ ಕೊಟ್ಟಿದ್ದೀನಿ ಅಂತೇಳಿ ನೀನು ಪ್ರಮಾಣ ಮಾಡಿಬಿಡಮ್ಮ. ಸರಿ ಆಯ್ತು ತಗೊಳ್ರಿ, ಮಾಡ್ತೀನಿ. ನಾನೇನು ಪ್ರಮಾಣ ಮಾಡೋಕ್ಕೂ ರೆಡಿನಿ. ಅವಳು ಮಾಡ್ಲೇಳು. ಅವಳು ನಾನು ಇಸ್ಕೊಂಡಿಲ್ಲ ಅಂತ ಹೇಳಿ ಅವಳು ಮಾಡ್ಲೇಳು. ಋತಮ್ಮ, ನೀನು ಮಾಡಮ್ಮ, ನಾನು ಇಸ್ಕೊಂಡಿಲ್ಲ ದುಡ್ಡ ಅಂತ ಹೇಳಿ. ನೋಡ್ರಿ ಗೌಡ್ರೆ, ಈ ದೇವಿ ಗುಡಿಯಾಗ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ದೇವಿ ಅಂತಂದರೆ ಎಷ್ಟು ಶಕ್ತಿವಂತೆ, ಎಷ್ಟು ಪವರ್ಫುಲ್ ದೇವರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಆದಿಶಕ್ತಿ, ಶಾಂಭವಿ ದೇವಿ, ಜಗನ್ಮಾತೆ ತಾಯಿ. ನಾನಂತೂ ಈ ಗಿಡ್ಡಮ್ಮನಿಗೆ ಕೊಟ್ಟಿರೋ ಅಂಥ ದುಡ್ಡ ವಾಪಸ್ ನನಗೆ ಆ ಅಮ್ಮ ಕೊಟ್ಟಿಲ್ಲ. ನಾನಂತೂ ಇಸ್ಕೊಂಡಿಲ್ಲಮ್ಮ ತಾಯಿ, ಇಸ್ಕೊಂಡಿಲ್ಲ. ನನಗೆ ಕೊಟ್ಟೇ ಇಲ್ಲ ಆ ಅಮ್ಮ. ಇದಾಗ ಯಾರು ಸತ್ಯ ಐತೆ ಅಂತ ನೀನೇ ತೋರಿಸ್ಬೇಕಮ್ಮ. ಈ ದೇವಿ ಹಣೆಗೂ ನಾನಂತೂ ದುಡ್ಡ ಇಸ್ಕೊಂಡಿಲ್ಲ.
ಋತಮ್ಮ ಪ್ರಮಾಣ ಮಾಡಿದ್ದಾಯ್ತು. ಇನ್ನ ಆಯಮ್ಮನ ಹತ್ರ ಮಾಡಿಸ್ರಿ ಗೌಡ್ರೆ, ಆಯಮ್ಮನ ಹತ್ರ ಮಾಡಿಸ್ರಿ. ಗಿಡಮ್ಮ ಋತಮ್ಮ ಪ್ರಮಾಣ ಮಾಡ್ತು. ನಾನಂತೂ ಈ ದೇವಿ ಹಣೆಗೂ ದುಡ್ಡು ಇಸ್ಕೊಂಡಿಲ್ಲ ಅಂತ, ನೀನು ಈ ದೇವಿ ಹಣೆಗೂ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ಬಿಡಮ್ಮ, ಹೇಳ್ಬಿಡು. ಹೇಳ್ಬಿಡ ಗಿಡ್ಡಮ್ಮ. ಏನು ಏನು ಅದಕ್ಕೇನೇನು ಭಯ ಇಲ್ಲ. ಇಸ್ಕೊಂಡಿದ್ರೆ ಅಲ್ಲ, ಕೊಟ್ಟಿದ್ರೆ ಕೊಟ್ಟಿದ್ದೀನಿ ಅನ್ನೋ, ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅನ್ನು ಅಷ್ಟೇನೆ. ಇಲ್ಲ ನೋಡ್ರಿ ಗೌಡ್ರೆ, ಈ ದೇವಿ ಹಣೆಗೂ ನಾನಂತೂ 30,000 ರೂಪಾಯಿ ದುಡ್ಡ ಇಸ್ಕೊಂಡಿರೋದನ್ನ ವಾಪಸ್ ಕೊಟ್ಟಿದ್ದೀನಿ. ವಾಪಸ್ ಕೊಟ್ಟಿದ್ದೀನಿ ಗೌಡ್ರೆ, ವಾಪಸ್ ಕೊಟ್ಟಿದ್ದೀನಿ. ನಮ್ಮ ದೇವಿ ಹಣೆಗೂ ಕೊಟ್ಟಿದ್ದೀನಿ. ನಮ್ಮೂರಿನ ಗ್ರಾಮ ದೇವತೆ ದೇವಿ ಹಣೆಗೂ ಗ್ರಾಮ ದೇವತೆ ಹಣೆಗೂ ನಾನು ಕೊಟ್ಟಿದ್ದೀನಿ. ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದೆಯಾ? ಈ ಅಮ್ಮ ನೋಡಿದ್ರೆ ನಾನು ಇಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೆ. ಸರಿ ಆಯ್ತಮ್ಮ, ಆಯ್ತು ಹೇಳು. ನೋಡೋಣ ಯಾರು ತಪ್ಪು ಯಾರು ಸರಿ ಏನು ಎತ್ತ ಅಂತೇಳಿ ನೋಡೋಣ. ವಿಚಾರಿಸ್ಬಿಟ್ಟು ಈಗ ಋತಮ್ಮ ನಿನ್ನ ಹತ್ರ ಏನಾಯ್ತಮ್ಮ ಸಾಕ್ಷಿ? ಕಳಿಸಿರೋದು ಅವ್ರ ಮಗನಿಗೆ ಕಳಿಸಿರೋದು 30,000 ದುಡ್ಡು ನೋಡಿ. ಅಲ್ಲಿಂದ ನನಗೇನು ವಾಪಸ್ ಬಂದಿಲ್ಲ, ಇವರು ನನಗೆ ತಗೊಂಬಂದು ಕೊಟ್ಟಿಲ್ಲ. ನೋಡ್ರಿ, ಏನಾದರೂ ಬಂದೈತಾ ನನಗೆ ವಾಪಸ್ ಬಂದಿರೋದು? ಏನಾದರೂ ಕ್ರೆಡಿಟ್ ಆಗಿರೋದು ಏನಾದರೂ ಐತಾ? ನನ್ನ ಕಡೆಯಿಂದ ಡೆಬಿಟ್ ಆಗೈತೆ. ನೋಡಿ, 30,056 ರೂಪಾಯಿನ ಹಾಕಿದ್ದೀನಿ. 56 ರೂಪಾಯಿನೂ ಬೇಕು ಅಂತಂದ 30,056 ರೂಪಾಯಿ ಹಾಕಿದ್ದೀನಿ. ತೀರಾ 56 ರೂಪಾಯಿ ಬಿಟ್ಟರು ಬಿಡ್ತೀನಿ. 3,000 ರೂಪಾಯಿ ದುಡ್ಡ ನನಗೆ ಕೊಡ್ನಲ್ಲ, 30,000 ರೂಪಾಯಿ ದುಡ್ಡ ಕೊಡಲೇಬೇಕಾಗುತ್ತೆ. 30,000 ಇದು ನಾನು ಅದ್ರ 1 ರೂಪಾಯಿ ಕಮ್ಮಿ ಐತೆ ಅಂತಂದ್ರೆ ಮುಟ್ಟಲ್ಲ, ಬಡ್ಡಿ ಹಾಕ್ತೀನಿ. ಇವಾಗ ಯಾರು ತಪ್ಪು ಯಾರು ಸರಿ ಕೇಳ್ಬಿಟ್ಟು ಬಡ್ಡಿ ಹಾಕ್ಬೇಕು. ಬಡ್ಡಿ ಹಾಕ್ಕೊಡ್ಲೇಳು. 1 ತಿಂಗಳು 2 ತಿಂಗಳು ಆಗ್ತಾ ಬಂತು ಗೌಡ್ರೆ. ನಾನು ಇಲ್ಲಿ ನಮ್ಮೂರಿಂದ ಬಂದಿದ ತಕ್ಷಣ ಇನ್ನೊಂದು ನಿಂದಾಗೆ ಇಸ್ಕೊಂತಿ ಅಮ್ಮ. 1 ತಿಂಗಳು 2 ತಿಂಗಳು ಆಯಿತು. 1 ತಿಂಗಳು 2 ತಿಂಗಳು ದುಡ್ಡು ಇವಾಗ ಬಡ್ಡಿ ಆಗುತ್ತೆ. ನನಗೊಂದು 5-6 ತಿಂಗಳು ಬಡ್ಡಿನೇ ಹಾಕ್ಕೊಡ್ಲೇಳು. ಅದ್ರಾಗ ಯಾರು ತಪ್ಪು ಯಾರು ಸರಿನ ಅಷ್ಟೇನೆ. ನಂದೇನಂತ ತಪ್ಪಾಗಿರೋ ನಾನು ಬೇಕಾದ್ರೆ 30,000 ಕೊಡ್ತೀನಿ. ಅಯ್ಯಮ್ಮನ ತಪ್ಪಾದ್ರೆ ಅಯ್ಯಮ್ಮನೂ ಕೊಡಬೇಕು. ಸರಿ ಆಯ್ತು ಹೇಳು. ಕೊಡ್ತೀನಿ ಹೇಳು. ನಾನು ಹೇಳ್ತಾ ಇದ್ದೀನಲ್ಲ ಗೌಡ್ರೆ, ಈ ದೇವಿ ಹಣೆಗೂ ನಾನಂತೂ ದುಡ್ಡ ಇಕ್ಕೊಂಡಿಲ್ಲ, ವಾಪಸ್ ಕೊಟ್ಟಿದ್ದೀನಿ. ಋತುಗೆ ದುಡ್ಡು ವಾಪಸ್ ಕೊಟ್ಟಿದ್ದೀನಿ. ಅವಳು ಮರ್ತವಳೆ. ಈ ದೇವಿ ಹಣೆ ಕೊಟ್ಟಿದ್ದೀನಿ ಗೌಡ್ರೆ 30,000ಕ್ಕೆ. ನಾನು 30,000 ಸೇರಿಸ್ಕೊಡ್ತೀನಿ. ನೋಡೋಣ ಯಾರು ತಪ್ಪು ಯಾರು ಸರಿ ಅಂತ. ನಾನೇನೇನು ಸುಳ್ಳು ಹೇಳ್ತೇನೆ ನಮ್ಮಂಗೆ ಬಂದು ಗೌಡ್ರು ಕರ್ಕೊಂಬಂದು ಇಲ್ಲಿ ಇದು ಮಾಡ್ತಾಳಲ್ಲ, ಸುಮ್ಮನೆ ಊರಿನ ಜನ ಎಲ್ಲ ನೋಡಲಿ ಅಂತೇಳಿ ಎಂತಕ್ಕೆ ಮಾಡಬೇಕು? ನೋಡಮ್ಮ, ಋತಮ್ಮನ ಫೋನಾಗೆ ಕಳಿಸಿರೋದು ದುಡ್ಡು ಕಳಿಸಿರೋದು ಐತೆ, ಆದರೆ ಬಂದಿರೋದಿಲ್ಲ. ಅದಕ್ಕೇ ನೀವು ಇವಾಗ ದುಡ್ಡು ಅವ್ರಿಗೆ ಕೊಡಬೇಕಾಗುತ್ತೆ. ಕೊಟ್ಬಿಡಿ. ಏನಕ್ಕೆ ಸುಮ್ಮನೆ ಕೊಟ್ಟಿದ್ದೀವಿ ಅಂತೀರಾ? ಇಲ್ಲ ಗೌಡ್ರೆ, ಕೊಟ್ಟಿದ್ದೀನಿ ಗೌಡ್ರೆ, ಕೊಟ್ಟಿದ್ದೀನಿ ಅಂತ ಹೇಳಿ ಕೈ ಬರೀ ಹಂಗೆ ಇಟ್ಕೊಂಡ್ರೆ ಇಳಿಸು ಕೆಳಗೆ ಕೈಯ. ಇಳಿಸಿ ಇವಾಗ, ಇಳಿಸಮ್ಮ ಋತಮ್ಮ, ನೀನು ತೆಗ್ದಿಕ್ಕೆ ಹೇಳ್ತೀನಿ ಫೋನ್. ಇಳಿಸಿ ಇವಾಗ, ನಿನ್ನ ಕೈ ಇಳಿಸಿ, ನೀನು ಇದು ಮಾಡಿ ನೋಡೋಣ. ನೀನೇನ ನಿಜ ಹೇಳಿದ್ರೆ ಮಾತ್ರ ಕೈ ಇಳಿಸಕ್ಕೆ ಬರುತ್ತೆ, ಇಲ್ಲ ಅಂತಂದ್ರೆ ಬರಲ್ಲ. ಋತು ಹೆಂಗೆ ನಿಜ ಹೇಳಿ ಕೈ ಹಿಂಗೆ ಹಿಡ್ಕೊಂಡ್ಲು ಆವಾಗಲೇ ಸರಿ ಹೋಯ್ತು. ನೀನು ನೋಡು. ಇವಾಗ ಇಳಿಸ್ ನೋಡೋಣ, ನೀನು ಇಳಿಸ್ ನೋಡೋಣ. ಆ ದೇವಿ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ ನಿನಗೆ. ನಾನು ಇಳಿಸಿದ್ದೀನಿ ಗೌಡ್ರೆ, ನನಗೇನು ನೋವಿಲ್ಲ ಏನಿಲ್ಲ. ಅಯ್ಯಮ್ಮನ ಇಳಿಸಕ್ಕೆ ಹೇಳಿ. ಕೈ ಇಳಿಸ್ಲಿ, ಗೊತ್ತಾಗುತ್ತೆ ಅಯ್ಯಮ್ಮ. ಅಲ್ಲ ಗೌಡ್ರೆ, ಕೈ ಏನು ಇಳಿಸ್ತೀನಿ, ನನಗೆ ಗೊತ್ತೈತೆ ಕೈ ಇಳಿಸೋದು ಹೆಂಗೆ ಅಂತೇಳಿ. ನಾನು ಈ ದೇವಿ ಹಣೆಗೂ ತಾಂಡಿಲ್ಲ ಅಂತ ನಾನು ಹೇಳಿದ್ನಲ್ಲ. ಕೈ ಇಳಿಸು. ಇವಳೆ ಗಿಡಮ್ಮ, ಕೈ ಇಳಿಸು. ಅವ್ರೇನೇನು ಹೇಳ್ತಾರೆ ಅದನ್ನ ಕೇಳು. ಕೈ ಇಳಿಸು, ಹೇಳ್ತೀನಿ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಗಿಡ್ಡಮ್ಮನ ದೇವಸ್ಥಾನ ಹತ್ರ ಕರ್ಕೊಂಬಂದಿದ್ದೀನಿ. ಹಣೆ ಪ್ರಮಾಣ ಮಾಡು, ನೀನು ನೋಡೋಣ ಇಸ್ಕೊಂಡಿಲ್ಲ ಅಂತ ಹೇಳಿ ಹಣೆ ಪ್ರಮಾಣ ಮಾಡ್ಸಕ್ಕೆ ಕರ್ಕೊಂಬಂದಿದ್ದೀನಿ. ಮತ್ತು ದುಡ್ಡ ಇಸ್ಕೊಬಿಟ್ಟು ಕೊಟ್ಟಿದ್ದೀನಿ ಅಂತೇಳಿ ಹಿಂಗೆ ಸುಳ್ಳು ಹೇಳ್ಬಿಟ್ರೆ ನಾನು ವಸೂಲಿ ಮಾಡ್ದಲ್ಲೇ ಬಿಡಲ್ಲ ಯಾವುದೇ ಕಾರಣಕ್ಕೂ. ಅಲ್ಲೇ ಇಸ್ಕೋಬೇಕಾರೆ ಹಂಗೆ ಹೆಂಗೆ ಮಾತಾಡ್ಕೊಂಡು ಹೆಂಗೆ ಇಸ್ಕೊಂಡು ಈ ಗಿಡ್ಡಮ್ಮ ಇವಾಗ ನೋಡಿ ಎಷ್ಟು ಮಾತಾಡ್ತಾಳೆ. ಯಪ್ಪ, ಹಿಂಗೆ ಮಾತಾಡಿದ್ರೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ಹೇಳಿ. ಯಾರು ತಾನೇ ಸುಮ್ಮನೆ ಬಿಡ್ತಾರೆ? ಯಾರು ಸುಮ್ಮನೆ ಬಿಡೋದಿಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.